ಸೋರೆಕಾಯಿ ತುಂಬ ಒಂದು ಹೆಲ್ತಿಯಾಗಿರೋ ತರಕಾರಿ. ಇದರಲ್ಲಿ ಐರನ್ ಇದೆ, ಫೈಬರ್ ತುಂಬ ಇದೆ, ನೀರಿನ ಅಂಶ ತುಂಬ ಇರುತ್ತೆ. ಡಯಾಬಿಟಿಕ್ BP ಪೇಷಂಟ್ಸ್ಗಂತೂ ಇದು ಐಡಿಯಲ್ ತರಕಾರಿ ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ಸುಮಾರು ಸೋರೆಕಾಯಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಅದರ ಪಟ್ಟಿನಲ್ಲಿ ಇವತ್ತು ಇನ್ನೊಂದು ಹೊಸ ರೆಸಿಪಿನ ಸೇರಿಸ್ತಾ ಇದ್ದೀನಿ, ಸೋರೆಕಾಯಿ ದೋಸೆ. ಇದು ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೋರೆಕಾಯಿ ದೋಸೆ ಮಾಡೋ ಮೆಥಡನ್ನು ನೋಡೋಣ. ಸೋರೆಕಾಯಿ ದೋಸೆಗೆ ಮೊದಲಿಗೆ 2 ಕಪ್ಪು ಅಕ್ಕಿ, ಯಾವುದೇ ಅಕ್ಕಿ ತೊಗೋಬೋದು. ರೇಷನ್ ಅಕ್ಕಿ ಆಗಿರ್ಬೋದು, ದೋಸೆ ಅಕ್ಕಿ ಆಗಿರ್ಬೋದು, ಇಲ್ಲ ಊಟದ ಅಕ್ಕಿ ಆದರೂ ಪರವಾಗಿಲ್ಲ. ನಾನಿಲ್ಲಿ ಊಟದ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, 1/4 ಕಪ್ಪು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಅವಲಕ್ಕಿನ ಅದೇ ಕಪ್ಪಲ್ಲಿ 1/4 ಕಪ್ಪು, ಸ್ವಲ್ಪ ಜಾಸ್ತಿ, 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿ. ಮೆಂತ್ಯ 1 ಟೀ ಸ್ಪೂನಷ್ಟು. ಇದನ್ನ ಇವಾಗ ನೀರು ಹಾಕಿ ಚೆನ್ನಾಗಿ 2 ಸಲ ವಾಶ್ ಮಾಡ್ತೀನಿ. ಇವಾಗ ತೊಳೆದು ಆಗಿದೆ ಅಕ್ಕಿ ಎಲ್ಲನೂ. ಇದನ್ನ ಇವಾಗ ಫ್ರೆಶ್ ನೀರು ಹಾಕಿ ಇವಾಗ ಮುಚ್ಚಿಟ್ಬಿಟ್ಟು ಒಂದು 5 ಅವರ್ಸ್ವರೆಗೂ ನೆನೆಯೋದಕ್ಕೆ ಬಿಡ್ತೀನಿ. ಸಾಯಂಕಾಲ ರುಬ್ಬಬೇಕಾದ್ರೆ ಸೋರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಜೊತೆಗೆ ಸೇರಿಸಿ ರುಬ್ಬಬೇಕು. ಇವಾಗ 5 ಅವರ್ಸ್ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆಂದಿದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಅರ್ಧ ಅಕ್ಕಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಸೋರೆಕಾಯಿನೂ ಸೇರಿಸ್ಬಿಟ್ಟು ಇನ್ನು ಉಳಿದಿದ್ದು ಸ್ವಲ್ಪ ಅಕ್ಕಿ ಜೊತೆ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನಾನು ಹಾಕಿರೋ ಕ್ವಾಂಟಿಟಿ ಅಕ್ಕಿಗೆ ಇಷ್ಟು ಸೋರೆಕಾಯಿ ಸಾಕು ಅನಿಸುತ್ತೆ. ಇಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಭಾಗ ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿಕೊಂಡು, ಇಲ್ಲಿ ತಿರುಳು ತುಂಬ ಎಳೆದಾಗಿರೋದ್ರಿಂದ ತಿರುಳು ಸಮೇತ ನಾನು ಹಾಕ್ತಾಯಿದ್ದೀನಿ. ಬೀಜ ಏನಾದರೂ ಬಲ್ತಿದ್ರೆ ತಿರುಳನ್ನು ತೆಗೆದುಬಿಟ್ಟು ಮೇಲಿನ ಪೋರ್ಷನ್ ಮಾತ್ರ ಹಾಕಬೇಕಾಗಿತ್ತು. ತುಂಬ ಎಳೆದಾಗಿರೋದ್ರಿಂದ ಇದನ್ನು ಹೀಗೆ ಕಟ್ ಮಾಡಿಕೊಂಡು ತಿರುಳು ಸಮೇತ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಸೋರೆಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಅಕ್ಕಿಗೆ ಇಷ್ಟೇ ಸೋರೆಕಾಯಿ ಹಾಕಬೇಕು ಅನ್ನೋ ಪ್ರಪೋರ್ಷನ್ ಎಲ್ಲ ಏನಿಲ್ಲ. ಅಂದಾಜು ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರೂ ದೋಸೆ ಏನು ಚೆನ್ನಾಗೇ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸೋರೆಕಾಯಿ ಮತ್ತು ಉಳಿದಿದ್ದು ಸ್ವಲ್ಪ ಅಕ್ಕಿ ಎರಡನ್ನೂ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಉಪ್ಪನ್ನು ಈಗಲೇ ಹಾಕ್ಬಿಡ್ತೀನಿ. ನಾನು 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇವಾಗ ಒಂದು 8 ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು. ಇವಾಗ ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದೆ ಫರ್ಮೆಂಟ್ ಆಗೋದಕ್ಕೆ. ಫರ್ಮೆಂಟ್ ಆಗಿದೆ ದೋಸೆ ಹಿಟ್ಟು. ಥಿಕ್ನೆಸ್ಸು ಕರೆಕ್ಟಾಗಿದೆ. ಇನ್ನೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದೇನು ಬೇಡ. ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಈಗ ತವ ಬಿಸಿಯಾಗಿದೆ. ಒಂಚೂರು ಎಣ್ಣೆ ಹಾಕಿ ಈರುಳ್ಳಿನಲ್ಲಿ ಸ್ವಲ್ಪ ಉಜ್ಜಿಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ, ಮೆತ್ಕೊಳ್ಳಲ್ಲ ಅಂತ. ಇದನ್ನು ತುಂಬ ತೆಳ್ಳಗೆಲ್ಲ ಏನು ಹರಡಬಾರ್ದು. ಇಷ್ಟು ಹಾಕೋಣ ಸಾಕು. ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಆಗಿದೆ ದೋಸೆ. ಇವಾಗ ತಿರುವು ಹಾಕ್ತಾಯಿದ್ದೀನಿ. ಈ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋದಂಗೆ ಆಗಿಬಿಡುತ್ತೆ, ಕರೆಕ್ಟ್ ಕಲರ್ ಬರಲ್ಲ.
ಸೋರೆಕಾಯಿ ದೋಸೆ ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಾಬುದಾನ ಅಥವಾ ಸಬ್ಬಕ್ಕಿ ದೋಸೆ. ಇದು ಸಾಫ್ಟಾಗಿ ಸ್ಪಾಂಜಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ದೇಹಕ್ಕೆ ತುಂಬ ತಂಪು. ಉದ್ದಿನಬೇಳೆ ಬಳಸದೇ ಇರೋದ್ರಿಂದ ಲೈಟಾಗಿ ಕೂಡ ಇರುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ದೋಸೆ ಜೊತೆ ಕಾಂಬಿನೇಷನ್ ಆಗಿ ಬದನೆಕಾಯಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಕಾಯಿ ಸೇರಿಸಿ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಶುರು ಮಾಡೋಣ. ಸಬ್ಬಕ್ಕಿ ದೋಸೆಗೆ ಈ ಗ್ಲಾಸಲ್ಲಿ ಅಳತೆಗೆ ತೊಗೊಂಡಿದ್ದೀನಿ ನಾನು. ಇದರಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಸಬ್ಬಕ್ಕಿ. ಸೇಮ್ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಸಬ್ಬಕ್ಕಿ ಮತ್ತು ಅವಲಕ್ಕಿ, ನೈಲಾನ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು 1 ಗ್ಲಾಸು, ಸೇಮ್ ಗ್ಲಾಸಲ್ಲಿ 1 ಗ್ಲಾಸು. ಅದನ್ನು ಈಗಲೇ ನೆನೆಸಲ್ಲ. ಅವಲಕ್ಕಿ ರುಬ್ಬೋದಕ್ಕೆ ಒಂದು ಹಾಫ್ ಆನ್ ಅವರ್ ಮೊದಲು ನೆನೆಸ್ಬಿಟ್ಟು ರುಬ್ತೀನಿ. ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ. ಇದನ್ನು 1-2 ಸಲ ತೊಳಿಬೇಕು. ಈಗ ತೊಳೆದಿದ್ದೆಲ್ಲ ಆಗಿದೆ. ನೀರು ಹಾಕಿ ಒಂದು 5 ಗಂಟೆ ನೆನೆಸ್ಬೇಕು. ಚೆನ್ನಾಗಿ ನೆನಿಬೇಕು ಎಲ್ಲ. ಇದನ್ನು ಮುಚ್ಚಿಡೋಣ. ಈಗ ಒಂದು 6 ಅವರ್ಸ್ ಆಗಿದೆ ಇದೆಲ್ಲ ನೆನೆಸ್ಬಿಟ್ಟು. ನೆನೆಯೋದಕ್ಕೆ ಹಾಕಿದ್ದು ಚೆನ್ನಾಗಿ ನೆಂದಿದೆ. ಸಬ್ಬಕ್ಕಿ, ಅಕ್ಕಿ ಮತ್ತು ಮೆಂತ್ಯ ಮತ್ತು ಅವಲಕ್ಕಿನ ಈಗ ನಾನು ತೊಳೆದಿಟ್ಕೊಂಡೆ, ಆವಾಗಲೇ ನೆನೆಸಿಟ್ಟಿರಲಿಲ್ಲ. ಈಗ ರುಬ್ಬೋ ಟೈಮಲ್ಲಿ ಒಂದು 10 ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ರೆ ಸಾಕು. ಈಗೆಲ್ಲ ಇದನ್ನು ರುಬ್ಕೊಳ್ತೀನಿ ನುಣ್ಣಗೆ. ಈಗ ಅಕ್ಕಿ, ಸಬ್ಬಕ್ಕಿ, ಮೆಂತ್ಯ ಮತ್ತು ಅವಲಕ್ಕಿ ಈ 4 ಐಟಮ್ನು ನೆನೆಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟೆ ಕಲಿಸ್ಬಿಡೋಣ. ಯಾಕೆಂದರೆ ಇದಕ್ಕೆ ಉದ್ದಿನಬೇಳೆ ಏನೂ ಹಾಕದೇ ಇರೋದ್ರಿಂದ ಫರ್ಮೆಂಟೇಷನ್ ಸ್ವಲ್ಪ ಕಷ್ಟ. ಹಾಗಾಗಿ ಉಪ್ಪು ಹಾಕಿದ್ರೆ ಸ್ವಲ್ಪ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಉಪ್ಪನ್ನು ಈಗಲೇ ಹಾಕ್ತಾಯಿದ್ದೀನಿ. ಇದನ್ನು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಭಾರವಾಗಿರೋದು ಏನಾದರೂ ಇಟ್ಟರೆ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಬುದಾನ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬದನೆಕಾಯಿ ತೊಗೊಂಡಿದ್ದೀನಿ. ಬಿಳಿ ಬದನೆಕಾಯಿ ಇಷ್ಟು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು. 2 ಬದನೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. 1 ಕ್ಯಾಪ್ಸಿಕಮ್. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಟೊಮೆಟೊ ಕಾಯಿ. ಇದು ಟೊಮೆಟೊ ಕಾಯಿ ಒಂದು 4 ಸಣ್ಣ ಸಣ್ಣ ಟೊಮೆಟೊ ಕಾಯಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ. ಈಗ ಪಲ್ಯಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದು ಕೂಡ ತುಂಬ ಲೈಟು, ಭಾಳ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ. ಈರುಳ್ಳಿ, ಹಸಿ ಈರುಳ್ಳಿ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ 2 ಟೀ ಸ್ಪೂನಷ್ಟು ಹುರಿಗಡಲೆ, ತೆಂಗಿನ ತುರಿ ಸ್ವಲ್ಪ, ಸಾರಿನ ಖಾರದ ಪುಡಿ ಹಾಕ್ತೀನಿ 1 ಸ್ಪೂನು. ಹಸಿಮೆಣಸಿನ್ಕಾಯಿ 3 ಹಾಕಿರ್ತೀನಿ. ಸಾರಿನ ಖಾರದ ಪುಡಿ ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಬೇಕು. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕ್ತೀನಿ. 2 ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಕರಿಬೇವು, ಈರುಳ್ಳಿ, ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಈಗ ನೀರಲ್ಲಿ ಹಾಕಿಟ್ಕೊಂಡಿರೋ ಬದನೆಕಾಯಿನ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಈ ಥರ ಸೇರಿಸ್ತಾ ಇದ್ದೀನಿ.
ಈ ಬದನೆಕಾಯಿ, ಟೊಮೆಟೊಕಾಯಿ, ಕ್ಯಾಪ್ಸಿಕಮ್ 3 ಕಾಂಬಿನೇಷನ್ ಪಲ್ಯ ಅಕ್ಕಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಡ್ಲಿಗೂ ಮಾಡ್ತಾರೆ ನಮ್ಮ ಮನೆಗಳಲ್ಲಿ. ಇದನ್ನು ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ. ಸಾಫ್ಟಾಗಿರೋ ಇಡ್ಲಿ ಜೊತೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ, ಬ್ಲೆಂಡ್ ಆಗುತ್ತೆ. ಆಮೇಲೆ ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟೊಮೆಟೊಕಾಯಿ, ಕ್ಯಾಪ್ಸಿಕಮ್ನ ಈಗಲೇ ಹಾಕಲ್ಲ ನಾನು. ಬದನೆಕಾಯಿ ಒಂದು ಅರ್ಧ ಮುಕ್ಕಾಲಷ್ಟು ಬೆಂದ ಮೇಲೆ ಇವೆರಡು ಹಾಕ್ತೀನಿ. ಯಾಕೆಂದರೆ ಇದೆಲ್ಲ ಬೇಗ ಬೆಂದುಬಿಡುತ್ತೆ. ಒಂದು 2-3 ಸಲ ಎಣ್ಣೆಲಿ ಹುರಿದ ಕೂಡಲೇ ಬೆಂದೋಗ್ಬಿಡುತ್ತೆ. ಇದನ್ನೀಗ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಡಿಸೋಣ. ಈಗ ಬದನೆಕಾಯಿ ನೋಡ್ತಾ ಇರ್ಬೋದು ಸಾಕಷ್ಟು ಫ್ರೈ ಆಗಿದೆ. ಈಗ ನಾವು ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ. ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ಈಗ ಟೊಮೆಟೊ ಕಾಯಿನೂ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ತಾ ಹೋಗಬೇಕು. ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರು. ಇದು ಕುದ್ದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ, ಅದಕ್ಕೆ ಇಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕೋಣ. 1.5 ಟೀ ಸ್ಪೂನಷ್ಟು ಉಪ್ಪು, ಇಷ್ಟು ಕ್ವಾಂಟಿಟಿಗೆ. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನಿನ್ನೆ ಸಾಯಂಕಾಲ ರುಬ್ಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ನೋಡೋಣ. ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ. ಆ್ಯಕ್ಚುಲಿ ಇದು ಉದ್ದಿನಬೇಳೆ ಹಾಕದೇ ಇರೋದ್ರಿಂದ ಅಷ್ಟೊಂದು ಫರ್ಮೆಂಟ್ ಆಗೋಲ್ಲ. ಆದರೂ ಈ ಸಮ್ಮರ್ ಸೀಸನ್ ಆದ್ದರಿಂದ ಆಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಇದಕ್ಕೆ ಸೋಡಾ ಅಥವಾ ಒಂಚೂರು ಈನೋ ಹಾಕೋಣ. ಆಪ್ಷನಲ್ಲು. ಆ್ಯಕ್ಚುಲಿ ಹಾಗೆ ಮಾಡಿದ್ರು ದೋಸೆ ಚೆನ್ನಾಗಿ ಬರುತ್ತೆ. ಈನೋ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ ಮತ್ತು ಹೋಲ್ಸ್ ಚೆನ್ನಾಗಿ ಬರುತ್ತೆ. 1/4 ಟೀ ಸ್ಪೂನಷ್ಟು ಈನೋ ಹಾಕ್ತಾಯಿದ್ದೀನಿ. ಸೋಡಾ ಬೇಕಾದರೂ ಹಾಕ್ಬೋದು, ಈನೋ ಬೇಡ ಅಂದರೆ. ಈನೋ ಹಾಕೋದ್ರಿಂದ ಆರೋಗ್ಯಕ್ಕೆ ಏನು ತೊಂದರೆ ಆಗೋಲ್ಲ. ಇದು ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಇದ್ದಾಗ ಈನೋಗೆ ನೀರು ಹಾಕ್ಕೊಂಡು ಕುಡಿಯೋ ಪ್ರಾಕ್ಟೀಸ್ ಇದೆ ಎಷ್ಟೋ ಜನಕ್ಕೆ. ಹಾಗಾಗಿ ಇದು ಹೆಲ್ತ್ಗೆ ಏನು ತೊಂದರೆ ಆಗೋಲ್ಲ. ಈನೋ ಬಳಸ್ಬೋದು. ನೋಡಿ ಹಿಟ್ಟು ಎಷ್ಟು ಫ್ಲಫಿ ಆಗೋಯ್ತು. ಹಿಂಗೆ ಮಾಡೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ. ಈಗ ದೋಸೆ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ತವ ಬಿಸಿಯಾಗಿದೆ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ಟಿಶ್ಯೂ ಪೇಪರಲ್ಲೆಲ್ಲ ಒರೆಸ್ಬಿಡ್ತೀನಿ. ಎಣ್ಣೆ ತುಂಬಾ ಇರಬಾರ್ದು ತವ ಮೇಲೆ ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ದೋಸೆನ ತುಂಬ ತೆಳ್ಳಗೂ ಸ್ಪ್ರೆಡ್ ಮಾಡಬಾರ್ದು. ಬೆಂದಿದೆಯಾ ಅಂತ ನೋಡೋಣ. ಸಾಬುದಾನ ಅಥವಾ ಸಬ್ಬಕ್ಕಿ ದೋಸೆ ಜೊತೆಗೆ ಬದನೆಕಾಯಿ, ಟೊಮೆಟೊಕಾಯಿ, ಕ್ಯಾಪ್ಸಿಕಮ್ ಬಳಸಿ ಮಾಡಿರೋ ಸಿಂಪಲ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ.